ಕಾಡು ಪ್ರಾಣಿಗಳು ರಾತ್ರಿ ವೇಳೆ ರೈತರ ಜಮೀನಿಗೆ ನುಗ್ಗಿ ಬೆಳೆ ನಾಶ ಮಾಡಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದರೆ ಕಾನೂನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಕೈಗೊಳ್ಳಬಹುದಾದ ಕ್ರಮಗಳು ಇಲ್ಲಿವೆ. 1. ಅರಣ್ಯ ಇಲಾಖೆಗೆ ದೂರು ದಾಖಲಿಸುವುದು. ಅಗತ್ಯ ಕ್ರಮಗಳು: ತಕ್ಷಣದ ಮಾಹಿತಿ: ಘಟನೆ ನಡೆದ ತಕ್ಷಣ ಅರಣ್ಯ ಇಲಾಖೆಯ ಹೆಲ್ಪ್ಲೈನ್ ಸಂಖ್ಯೆ 1926-24-7 ಗೆ ಕರೆ ಮಾಡಿ ಮಾಹಿತಿ ನೀಡಿ. ಲಿಖಿತ ದೂರು: ಹತ್ತಿರದ ರೇಂಜ್ ಫಾರೆಸ್ಟ್ ಆಫೀಸರ್ RFO ಅಥವಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗೆ DCF ಲಿಖಿತ ದೂರು ಸಲ್ಲಿಸಿ, ದೂರು ಸ್ವೀಕರಿಸಿದ ಬಗ್ಗೆ ಸಹಿ ಅಥವಾ ರಸೀದಿ ಪಡೆಯಿರಿ. ಸಾಕ್ಷ್ಯಾಧಾರ: ಬೆಳೆ ನಾಶವಾದ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದಿಟ್ಟುಕೊಳ್ಳಿ. 2. ಕಾನೂನು ಕ್ರಮಗಳು ಮತ್ತು ಮೇಲ್ಮನವಿ: DCFಗೆ ದೂರು, RFO ಕ್ರಮ ಕೈಗೊಳ್ಳದಿದ್ದರೆ ಆ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ DCFಗೆ ದೂರು ಸಲ್ಲಿಸಿ. ಪೊಲೀಸ್ ದೂರು: ಕಾಡು ಪ್ರಾಣಿಗಳ ಹಾವಳಿಯಿಂದ ಜೀವಕ್ಕೆ ಅಥವಾ ಆಸ್ತಿಗೆ ತೀವ್ರ ಹಾನಿಯಾಗುವ ಭೀತಿ ಇದ್ದು ಇಲಾಖೆ ನಿರ್ಲಕ್ಷ್ಯ ವಹಿಸಿದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು. ಗ್ರಾಮ ಪಂಚಾಯತ್ ಮೂಲಕ ಒತ್ತಡ: ಗ್ರಾಮ ಪಂಚಾಯತ್ ಸಭೆಯಲ್ಲಿ ಈ ವಿಷಯ ಮಂಡಿಸಿ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಪಂಚಾಯತ್ ಮೂಲಕ ನಿರ್ಣಯ ಅಂಗೀಕರಿಸಿ ಮೇಲಧಿಕಾರಿಗಳಿಗೆ ಕಳುಹಿಸಿ. ಮಾನವ ಹಕ್ಕುಗಳ ಆಯೋಗ NGT ಸಮಸ್ಯೆ ಬಗೆಹರಿಯದಿದ್ದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ NGT ಅಥವಾ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಬಹುದು. 3. ಪರಿಹಾರ ಪಡೆಯುವ ಪ್ರಕ್ರಿಯೆ: ಎ ಪರಿಹಾರ: ಈ ಪರಿಹಾರ ಕರ್ನಾಟಕ ಅರಣ್ಯ ಇಲಾಖೆಯ ಎ ಪರಿಹಾರ ಪೋರ್ಟಲ್ ಮೂಲಕ ಬೆಳೆ ನಷ್ಟದ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿ. ದಾಖಲೆಗಳು: ಪಹಣಿ, RTC, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ನಾಶದ ಫೋಟೋಗಳನ್ನು ಲಗತ್ತಿಸಿ. ಕರ್ನಾಟಕ ಗವ್. ಇನ್. 4. ಏನು ಮಾಡಬಾರದು. ಕಾನೂನು ಎಚ್ಚರಿಕೆ: ಕಾಡು ಪ್ರಾಣಿಗಳಿಗೆ ವಿಷ ಹಾಕುವುದು, ಬೇಟೆಯಾಡುವುದು ಅಥವಾ ವಿದ್ಯುತ್ ಬೇಲಿ ಹಾಕುವುದು ಕಾನೂನುಬಾಹಿರ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ರ ಅಡಿಯಲ್ಲಿ ಅಂತಹವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಸಲಹೆ: ಅರಣ್ಯ ಇಲಾಖೆಯು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದಲ್ಲಿ ರೈತ ಸಂಘಟನೆಗಳ ನೆರವು ಪಡೆದು ಪ್ರತಿಭಟನೆ ಮಾಡುವುದು ಅಥವಾ ಜಿಲ್ಲಾಧಿಕಾರಿಗಳಿಗೆ DC ದೂರು ನೀಡುವುದು ಹೆಚ್ಚು ಪರಿಣಾಮ.